ಜೈಲಲ್ಲಿರುವ ಡೆವಿಲ್ ಮೇಲೆ ಕೈದಿಗಳು ಕಿಡಿಕಾರ್ತಾ ಇದ್ದಾರೆ. ಆರೋಪಿಗಳು ಕೈದಿಗಳಿಗೆ ಕಾಟೇರ ಕಂಟಕವಾದ್ರ, ಹಾಗಾಗಿ ಕಿಡಿಕಾರ್ತಾ ಇದ್ದಾರಾ? ಜೈಲಲ್ಲಿರುವ ದರ್ಶನ್ ವಿರುದ್ಧವಾಗಿ ಕೈದಿಗಳು ಕೆಂಡ ಕಾರ್ತಾ ಇದ್ದಾರೆ. ಆರೋಪಿಗಳು ಕೈದಿಗಳಿಗೆ ಕಂಟಕವಾದ್ರ ಕಾಟೇರ. ಫಿಲ್ಮ್ ಸಕ್ಸಸ್ ಖುಷಿಯಲ್ಲಿರುವ ದಚ್ಚು ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಮೇಲೆ ಪರಪ್ಪನ ಅಗ್ರಹಾರ ಕೈದಿಗಳು ಸಿಟ್ಟಿನಲ್ಲಿದ್ದಾರೆ. ಜೈಲಲ್ಲಿ ಹೈ ಡ್ರಾಮಾ, ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಲ್ಲಿರುವ ಡೆವಿಲ್ ಮೇಲೆ ಕೈದಿಗಳು ಕಿಡಿ. ಆರೋಪಿಗಳು ಕೈದಿಗಳಿಗೆ ಕಾಟೇರ ಕಂಟಕವಾದ್ರ. ಹಾಗಾದ್ರೆ ಅಂತದ್ದೇನಾಯ್ತು? ಫಿಲ್ಮ್ ಸಕ್ಸಸ್ ಖುಷಿಯಲ್ಲಿರುವ ದಚ್ಚು ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮೇಲೆ ಪರಪ್ಪನ ಅಗ್ರಹಾರ ಕೈದಿಗಳಿಗೆ ಬಹಳ ಕೋಪ ಇದೆ. ಜೈಲಲ್ಲಿ ಹೈ ಡ್ರಾಮವೇ ನಡೆದಿದೆ. ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಜೈಲಲ್ಲಿರುವ ಡೆವಿಲ್ ಮೇಲೆ ಕೈದಿಗಳು ಕೆಂಡ ಕಾರ್ತಾ ಇದ್ದಾರೆ. ಈಗ ಫಿಲ್ಮ್ ಸಕ್ಸಸ್ ಆಗಿದೆ ಡೆವಿಲ್ ಸಿನಿಮಾ. ಈ ಒಂದು ಸಕ್ಸಸ್ ಖುಷಿಯಲ್ಲಿ ನಟ ದರ್ಶನ್ ಇದ್ದಾರೆ. ಆದರೆ ಸದ್ಯಕ್ಕೆ ದರ್ಶನ್ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೈಲಿನಲ್ಲಿರುವಂತಹ ಕೈದಿಗಳು. ಯಾವ ಕಾರಣಕ್ಕೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೈಲಲ್ಲಿ ಒಂದು ಹೈ ಡ್ರಾಮವೇ ಆಗಿದೆ. ಏಕೆಂತಂದರೆ ದರ್ಶನ್ ಮೇಲೆ ಸಾಕಷ್ಟು ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ದರ್ಶನ್ಗೆ ಬಹಳ ಖುಷಿಯ ವಿಚಾರ ಏನು ಅಂತ ಅಂದರೆ ಡೆವಿಲ್ ಸಿನಿಮಾ ಸಕ್ಸಸ್ ಆಗಿದೆ. ಬಹಳ ಟೆನ್ಷನ್ನಲ್ಲಿದ್ದರು. ಈ ಒಂದು ಸಿನಿಮಾ ಸಕ್ಸಸ್ ಆಗುತ್ತಾ, ಜನರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಜೊತೆಗೆ ಒಂದು ಪ್ರೊಡ್ಯೂಸರ್ಗೆ ಏನಾದರೂ ಲಾಸ್ ಆಗುತ್ತಾ, ನನ್ನನ್ನು ನಂಬಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಅವರ ಪರಿಸ್ಥಿತಿ ಏನಾಗುತ್ತೆ, ಸಿನಿಮಾವನ್ನು ಜನರು ಒಪ್ಕೊಳ್ತಾರಾ ಅಥವಾ ತಿರಸ್ಕಾರವನ್ನು ಮಾಡ್ತಾರೆ. ಏಕೆಂತಂದರೆ ಒಂದು ಪ್ರಚಾರದ ಸಂದರ್ಭದಲ್ಲೂ ಕೂಡ ದರ್ಶನ್ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಭಿಮಾನಿಗಳೇ ಒಂದು ಸಿನಿಮಾವನ್ನು ಪ್ರಚಾರ ಮಾಡಿದ್ರು. ಹಾಗಾಗಿ ಬಹಳ ಟೆನ್ಷನ್ನಲ್ಲಿದ್ದರು ಈ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಡೆವಿಲ್ ಸಿನಿಮಾ ಸಕ್ಸಸ್ ಆಗಿದೆ. ಈ ಒಂದು ಖುಷಿಯಲ್ಲಿ ನಟ ದರ್ಶನ್ ಇದ್ದರೆ ಅಲ್ಲಿರುವಂತಹ ಕೈದಿಗಳು ಬಹಳ ಕೋಪದಲ್ಲಿದ್ದಾರೆ. ನಟ ದರ್ಶನ್ ವಿರುದ್ಧವಾಗಿ ಪರಪ್ಪನ ಅಗ್ರಹಾರ ಕೈದಿಗಳು ಸಿಟ್ಟು ಮಾಡ್ಕೊಂಡಿದ್ದಾರೆ ದರ್ಶನ್ ವಿರುದ್ಧವಾಗಿ. ಇನ್ನು ಜೈಲಲ್ಲಿ ಹೈ ಡ್ರಾಮವೇ ಆಗಿದೆ. ಮೊದಲು ಬೇರೆ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡಿಸಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ ಕೈದಿಗಳು. ಪ್ರತಿನಿತ್ಯವೂ ಕೂಡ ಜೈಲರ್ಗಳಿಗೆ ಕೈದಿಗಳು ಬೇಡಿಕೆ ಇಡ್ತಾ ಇದ್ದಾರಂತೆ. ದರ್ಶನ್ ಜೈಲಿಗೆ ಬಂದ ಮೇಲೆ ನಮಗೆಲ್ಲ ಸೌಲಭ್ಯ ಕಟ್ಟಾಯಿತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ. ದರ್ಶನ್ ಕಾಲಿಟ್ಟಿದ್ದರಿಂದ ನಮಗೆಲ್ಲ ಸೌಲಭ್ಯ ಕಟ್ಟಾಗಿದೆ. ಜೈಲಲ್ಲಿ ನಮಗೆ ಏನೂ ಸಿಗ್ತಾ ಇಲ್ಲ ಅಂತ ಕೈದಿಗಳು ದರ್ಶನ್ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ಮೊದಲು ಬೇರೆ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಿಸಿ. ಪ್ರತಿನಿತ್ಯವೂ ಜೈಲರ್ಗಳಿಗೆ ಕೈದಿಗಳು ಬೇಡಿಕೆನ ಇಡ್ತಾ ಇದ್ದಾರೆ. ದರ್ಶನ್ ಮನ ಮೇಲೆ ನಮಗಿದ್ದಂಥ ಸೌಲಭ್ಯಗಳೆಲ್ಲವೂ ಕೂಡ ಕಟ್ಟಾಗಿದೆ. ಜೈಲಿನಲ್ಲಿ ಇರೋದಕ್ಕೆ ಬಹಳ ಕಷ್ಟ ಆಗ್ತಿದೆ. ಇಷ್ಟೆಲ್ಲ ಆಗಲಿಕ್ಕೆ ದರ್ಶನ್ನೇ ಕಾರಣ. ದರ್ಶನ್ ಮನ ಮೇಲೆ ಬಂದ ಮೇಲೆ ಈ ಒಂದು ಜೈಲಿನಲ್ಲಿರುವಂತಹ ರೂಲ್ಸ್ ಎಲ್ಲವನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಜೊತೆಗೆ ಬಹಳ ಟಫ್ ರೂಲ್ಸನ್ನು ಜಾರಿ ಮಾಡಿದ್ದಾರೆ. ದರ್ಶನ್ ಇಲ್ಲದೇ ಇದ್ದಿದ್ರೆ ನಾವು ಆರಾಮಾಗಿರ್ತಾ ಇದ್ರಿ ಅಂತ ಜೈಲರ್ಗಳ ಬಳಿ ಕೈದಿಗಳು ಬೇಡಿಕೆನ ಇಟ್ಕೊಂಡಿದ್ದಾರೆ. ದರ್ಶನ್ ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ಈ ರೀತಿಯಾಗಿ ಪಾರ್ಟಿ ಮಾಡಲಿಕ್ಕೆ ಯಾವ ಕಾನೂನಲ್ಲೂ ಕೂಡ ಪರ್ಮಿಷನ್ ಇಲ್ಲ. ಜೊತೆಗೆ ಜೈಲಲ್ಲಿ ಮೊಬೈಲ್ ಯೂಸ್ ಮಾಡೋದಾಗಿರಬಹುದು ಅಥವಾ ಬೇಕಾಬಿಟ್ಟಿಯಾಗಿ ಎಂಜಾಯ್ ಮಾಡೋದಾಗಿರ್ಬೋದು, ಪಾರ್ಟಿ ಮಾಡೋದಾಗಿರ್ಬೋದು, ಇದು ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಈ ವಿಡಿಯೋಗಳು ಯಾವುದೇ ಸಂದರ್ಭದಲ್ಲಿ ಹೊರ ಬಿದ್ದಿದ್ರೂ ಕೂಡ ಟಫ್ ರೂಲ್ಸ್ ಜಾರಿ ಮಾಡ್ತಾನೆ ಇದ್ರು. ದರ್ಶನ್ ಸೆಲ್ ಬಳಿ ಬಂದು ಕೈದಿಗಳು ಕೂಗಾಡ್ತಾ ಇದ್ದಾರಂತೆ. ಸೆಲ್ ಬಳಿ ಐರನ್ ಲೆಗ್ ಅಂತ ಕೈದಿಗಳು ಕೂಗ್ತಾ ಇದ್ದಾರೆ. ಪ್ರತಿನಿತ್ಯ ಮೊಬೈಲ್ ಬಳಕೆಗೆ ನಮಗೆಲ್ಲ ಕಷ್ಟ ಆಗಿದೆ. ಟಿವಿ, ಮೊಬೈಲ್, ಗಾಂಜಾಗಳು ನಮಗೆ ಸಿಗದಂತಾಗಿದೆ. ಜೈಲಿಂದ ದರ್ಶನ್ ಇಲ್ಲಿಂದ ಯಾವ ಖಾಲಿ ಹಾಕ್ತಾನೆ ಅಂತ ಕಾಯ್ತಾ ಇದ್ದಾರೆ. ಸೆಂಟ್ರಲ್ ಜೈಲಿಂದ ದರ್ಶನ್ ಹೋದ್ರೆ ಸಾಕು ನಮಗೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮಧ್ಯೆ ಮಾತುಕತೆ.
ಮೊದಲು ಬೇರೆ ಜೈಲಿಗೆ ದರ್ಶನನ ಶಿಫ್ಟ್ ಮಾಡಿಸ್ಬಿಡಿ. ಪ್ರತಿನಿತ್ಯವೂ ಕೂಡ ಜೈಲರ್ಗಳಿಗೆ ಕೈದಿಗಳು ಬೇಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಇರುವಂತಹ ಸೆಲ್ಗೆ ಬಂದು ಕೂಗಾಟವನ್ನ ಮಾಡ್ತಾ ಇದ್ದಾರೆ. ನಮಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮಗೆಲ್ಲ ಸೌಲಭ್ಯಗಳು ಕಟ್ಟಾಗಿದೆ, ಈ ದರ್ಶನ್ ಬಂದಿದ್ರಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ, ಜೈಲಲ್ಲಿ ನಮಗೇನೂ ಸಿಗ್ತಾ ಇಲ್ಲ ಅಂತ ಕೈದಿಗಳು ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ದರ್ಶನ್ಗೆ ಏನೊಂದು ಪ್ರತ್ಯೇಕವಾಗಿ ಸೆಲ್ಲನ್ನು ನೀಡಲಾಗಿದೆ, ಆ ಒಂದು ಸೆಲ್ ಬಳಿಯೂ ಕೂಡ ಹೋಗಿ ಕೈದಿಗಳು ಕೂಗಾಟ ಮಾಡ್ತಿದ್ರಂತೆ. ಜೊತೆಗೆ ಗಲಾಟೆಯನ್ನ ಮಾಡಿದ್ದಾರಂತೆ ದರ್ಶನ್ ವಿರುದ್ಧವಾಗಿ. ಪ್ರತಿನಿತ್ಯ ಮೊಬೈಲ್ ಬಳಕೆ ನಮಗೆಲ್ಲ ಕಷ್ಟ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಿವಿ, ಮೊಬೈಲ್, ಗಾಂಜಾಗಳು ಕೂಡ ನಮಗೆ ಸಿಗದಂತಾಗಿದೆ. ಜೈಲಿಂದ ದರ್ಶನ್ ಇಲ್ಲಿಂದ ಯಾವಾಗ ಖಾಲಿ ಆಗ್ತಾನೆ ಅಂತ ಕಾಯ್ತಾ ಇದ್ದಾರೆ ಅಲ್ಲಿರುವಂತಹ ಕೈದಿಗಳು. ಈ ದರ್ಶನ್ ಇರಲಿ ಇರದೇ ಇರಲಿ, ಅಲ್ಲಿ ಒಂದು ಟಿವಿ ಆಗಿರಬಹುದು ಅಥವಾ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಎಲ್ಲ ಕೈದಿಗಳು ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಗಾಂಜಾ ಅಲ್ಲಿ ಜೈಲೊಳಗಡೆ ಬಳಕೆ ಮಾಡಂಗಿಲ್ಲ, ಜೈಲೊಳಗಡೆ ಗಾಂಜಾ ಹೆಂಗೋಯ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಈಗ ಸದ್ಯಕ್ಕೆ ಬಹಳ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಹಳ ಸ್ವಲ್ಪ ಸ್ಟ್ರಿಕ್ಟ್ ಮಾಡಲಾಗಿದೆ. ಯಾಕೆಂತಂದರೆ ಕೆಲವೊಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅಲ್ಲಿ ಪಾರ್ಟಿ ಮಾಡೋ ವಿಡಿಯೋ ಆಗಿರಬಹುದು, ತಮಗಿಷ್ಟವಾದಂಥ ಅಡುಗೆ ಮಾಡ್ಕೊಂಡು ತಿನ್ನೋವಂಥ ವಿಡಿಯೋ ಆಗಿರಬಹುದು, ಜೊತೆಗೆ ಕೈದಿಗಳ ಕೈಯಲ್ಲಿ ಮೊಬೈಲ್ ಆಗಿರಬಹುದು, ಟಿ ವಿ ಆಗಿರಬಹುದು, ಈ ಎಲ್ಲ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ದರ್ಶನ್ ತನ್ನ ಸಿನಿಮಾ ಸಕ್ಸಸ್ ಆದ ಖುಷಿಯಲ್ಲಿದ್ದಾರೆ. ಆದರೆ ಅಲ್ಲಿ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ದರ್ಶನ್ ಯಾವಾಗ ಹೋಗ್ತಾರೆ, ಬೇರೆ ಜೈಲಿಗಾರು ಶಿಫ್ಟ್ ಮಾಡಿ ಅಂತ ಪ್ರತಿನಿತ್ಯವೂ ಕೂಡ ಜೈಲರ್ಗಳಿಗೆ ಕೈದಿಗಳು ಬೇಡಿಕೆ ಇಡ್ತಾ ಇದ್ದಾರಂತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್? ಸಾಹಿತ್ಯ ಒಂದು ಕಡೆ ದರ್ಶನ್ ಅವ್ರಿಗೆ ಒಂದು ಡೈಲಿ ಸಿನಿಮಾ ಒಂದು ಏನೋ ಯಶಸ್ವಿಯಾಗಿ ಹೋಗ್ತಾ ಇರುವಂತದ್ದು ಒಂದು ಖುಷಿ ವಿಚಾರ. ಆದ್ರೆ ಮತ್ತೊಂದು ಕಡೆ ಅಲ್ಲಿ ಜೈಲಿನಲ್ಲಿ ಯಾರು ಈ ತರ ಸಹ ಕೈದಿಗಳು ಯಾರಿದ್ದಾರೆ ಅವರಿಗೆ ಒಂದು ರೀತಿ ದರ್ಶನದಿಂದ ಒಂದು ಸಂಕಷ್ಟಗಳು ಎದುರಾಗ್ತಾ ಇರುವಂತದ್ದು. ಯಾಕಂದ್ರೆ ಜೈಲಿನ ವಿಡಿಯೋಗಳು ಏನೋ ವೈರಲ್ ಆಗಿತ್ತು, ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ಜನ ಏನೋ ವಿಡಿಯೋಗಳನ್ನ ವೈರಲ್ ಮಾಡಿದ್ರು. ಅದರಿಂದ ಇದೀಗ ಒಂದು ಪರಪ್ಪನಗರದಲ್ಲಿ ಬೇರೆ ಕೈದಿಗಳು ಸಹ ಒಂದು ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂದ್ರೆ ಅವ್ರಿಗೆ ಮೊಬೈಲ್ಗಳು ಸಿಗ್ತಾ ಇಲ್ಲ, ಮತ್ತೆ ಕೆಲವೊಂದಷ್ಟು ಆರೋಪಿಗಳು ಗಾಂಜಾ ಇದಕ್ಕೆ ಒಂದು ಅಡಿಕ್ಟ್ ಆಗಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯಿಂದ ಅದು ಸಿಗ್ತಾ ಇಲ್ಲ. ಮತ್ತೆ ಜೊತೆಗೆ ಏನೋ ಬೇರೆ ಬೇರೆ ವಸ್ತುಗಳು ಸಹ ಎಲ್ಲ ಸಿಗ್ತಾ ಇತ್ತು, ಈಗ ಎಲ್ಲ ವಸ್ತುಗಳು ಸಹ ಒಂದು ಬಂದ್ ಆಗಿರುವಂತದ್ದು. ಇದರಿಂದ ಪ್ರತಿನಿತ್ಯ ಜೈಲರ್ಗಳು ಯಾರು ಭೇಟಿಗೆ ಬರ್ತಾರೆ ಅವರ ಬಳಿ ಸಮಸ್ಯೆಗಳನ್ನ ಎದುರ್ಕೊಂತಾ ಇರುವುದು. ಯಾಕಂದ್ರೆ ನಿಜಕ್ಕೂ ಅಲೋಕ್ ಕುಮಾರ್ ಅವರು ಚಾರ್ಜ್ ತಗೊಂಡ ನಂತರ ಒಂದು ಪ್ರತಿನಿತ್ಯ ಏನು ಸಮಸ್ಯೆಗಳು ಏನಿರುತ್ತೆ ಅದನ್ನ ಆಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಸೊ ಆ ನಿಟ್ಟಿನಲ್ಲಿ ಜೈಲರ್ಗಳು ಪ್ರತಿನಿತ್ಯ ಒಂದು ಬೆರಕೆಗಳಿಗೆ ಹೋಗ್ಬಿಟ್ಟು ಏನಾದ್ರು ದಿನನಿತ್ಯ ಸಮಸ್ಯೆಗಳು ಏನಾದ್ರು ಇದೆಯಾ, ಊಟದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು, ಎಲ್ಲದರಲ್ಲೂ ಸಮಸ್ಯೆ ಏನಾದ್ರು ಇದೆಯಾ ಅನ್ನೋ ಕೇಳುವಂತ ಸಂದರ್ಭದಲ್ಲಿ ನಮಗೆ ಈ ರೀತಿ ಮೊಬೈಲ್ ಫ್ಯಾಮಿಲಿಯವರ ಜೊತೆ ಮಾತಾಡ್ತಾ ಇದ್ವಿ. ಇಲ್ಲಿ ಅಕ್ರಮಗಳು ಅಂದ್ರೆ ವಾಮ ಮಾರ್ಗದಲ್ಲಿ ಮೊಬೈಲ್ಗಳನ್ನ ತೆಗೆದುಕೊಂಡು ಮಾತಾಡ್ತಾ ಇದ್ವಿ. ಮತ್ತೆ ಕೆಲವೊಂದಷ್ಟು ಜನ ಆರೋಪಿಗಳು ಆಗಿರ್ತಾರೆ, ಅವರು ಗಾಂಜಾಗಿ ಅಡಿಕ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ಅದಿಲ್ಲದೆ ಯಾವ ರೀತಿಯಿಂದ ಊಟ ಸೇವಿಸಲ್ಲ, ಮತ್ತೆ ಬೇರೆ ರೀತಿಯ ನಿತ್ಯ ಕ್ರಮಗಳು ಸಹ ಪೂರೈಸಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲವೂ ಸಹ ಬಂದ್ ಆಗಿರೋದ್ರಿಂದ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಇಲ್ಲಾಂದ್ರೆ ನಮ್ಗೆ ಈಗಿನ ಏನು ಅವ್ರಿಗೆ ಕೊಟ್ಟಂತ ಕಠಿಣ ಕ್ರಮಗಳು ನಮಗೂ ಸಹ ಅನ್ವಯ ಆಗುತ್ತೆ. ಹಾಗಾಗಿ ನಾವು ಅದನ್ನ ಸಹಿಸ್ಕೊಳ್ಳಕ್ಕೆ ಆಗಲ್ಲ, ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಸಹ ಕೈದಿಗಳು ಬಂದ್ಬಿಟ್ಟು ಜೈಲರ್ಗಳ ಬಳಿ ಹೇಳ್ಕೊಂತಾ ಇರುವಂತದ್ದು ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಯಾಕಂದ್ರೆ ಅನಂತ್ ಕುಮಾರ್ ಅವರು ಪರಪ್ಪನಗರ ಜೈಲಿಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನ ಆಲಿಸಿದ್ರು. ಅವ್ರ ಸಂದರ್ಭದಲ್ಲಿ ಒಂದಷ್ಟು ದಿನ ಪ್ರತಿಭಟನೆಗಳು ಸಹ ಮಾಡಿದ್ರು. ಅಂದ್ರೆ ಅನಂತ್ ಕುಮಾರ್ ಅವರು ಚಾರ್ಜ್ ತಗೊಳ್ಳೋಕೆ ಮುನ್ನ ಏನೋ ಜೈಲಲ್ಲಿ ಪ್ರತಿಭಟನೆಗಳು ಮಾಡಿದ್ರು. ಬೆಳಗ್ಗೆ ಅವರು ಯಾರು ಸಹ ಕೈದಿಗಳು ಊಟವನ್ನ ಮಾಡ್ತಾ ಇದ್ದಿಲ್ಲ, ಬೇರೆ ರೀತಿಯಾದಂತಹ ವಸ್ತುಗಳನ್ನು ಮಾತ್ರ ನಮ್ಗೆ ಬೇಕು, ಇದು ಯಾರು ಊಟ ಬೇಡ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಅಡಿಕ್ಟ್ ಆಗಿರುವಂತಹ ಕೈದಿಗಳು ಯಾರಿರ್ತಾರೆ, ಮತ್ತೆ ಸಜಾ ಕೈದಿಗಳು ಯಾರಿರ್ತಾರೆ ಅವರೆಲ್ಲರೂ ಸಹ ಪ್ರತಿಭಟನೆ ಮಾಡಿದ್ರು. ಇದೀಗ ದರ್ಶನ್ ಅವರು ಇಲ್ಲ ನಮ್ಗೆ ಸಾಕಷ್ಟು ತೊಂದರೆಗಳಾಗ್ತಿದೆ, ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಥವಾ ಬೇರೆ ಒಂದು ಸಪರೇಟ್ ಸೆಲ್ ಅಲ್ಲಿ ಅವರನ್ನ ಹಾಕಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಒಂದು ಜೈಲರ್ಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಬಳಿ ಸಮಸ್ಯೆಗಳನ್ನ ಹೇಳ್ಕೊಂತ ಇರೋ ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಗೃಹ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದಾಡಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.